ವಿದ್ಯಾರ್ಥಿಗಳೇ, 8ನೇ ತರಗತಿ ಗಣಿತ. ಅದರಲ್ಲಿ ನಾವಿವತ್ತು ಅಧ್ಯಾಯ 13 ನಕ್ಷೆಗಳ ಪರಿಚಯ ಅನ್ನೋ ಪಾಠದ ಅಭ್ಯಾಸ 13.2ರ ಲೆಕ್ಕಗಳನ್ನು ಈ ವಿಡಿಯೋದಲ್ಲಿ ಬಿಡಿಸೋಣ. ಮೊದಲನೇ ಲೆಕ್ಕ, ಕೆಳಗೆ ಕೊಟ್ಟಿರುವ ಕೋಷ್ಟಕದಲ್ಲಿನ ಬೆಲೆಗಳಿಗೆ ಸೂಕ್ತವಾದ ಪ್ರಮಾಣದೊಂದಿಗೆ ನಕ್ಷೆಯನ್ನು ಎಳೆಯಿರಿ ಅಂತ ಕೊಟ್ಟಿದ್ದಾರೆ. ಸೇಬುಹಣ್ಣಿನ ಸಂಖ್ಯೆ ಬೆಲೆಗಳಲ್ಲಿ ಅಂತ ಕೊಟ್ಟಿದ್ದಾರೆ. ಒಂದು ಸೇಬೆಹಣ್ಣಿನ ಬೆಲೆ 5 ರೂಪಾಯಿ, 2 ಸೇಬೆಹಣ್ಣಿಂದ 10 ರೂಪಾಯಿ, 3 15, 4 20, 5 25 ಈ ರೀತಿ ಕೊಟ್ಟಿದ್ದಾರೆ. ಇದಕ್ಕೆ ನಕ್ಷೆಯನ್ನು ಎಳಿಬೇಕಂತ ನಾವು ಫಸ್ಟ್ ಗ್ರಾಫನ್ನು ಇಲ್ಲಿ ತೆಗೆದುಕೊಳ್ಳೋಣ. ಈಗ ಎಕ್ಸ್ ಅಕ್ಷ ಮತ್ತು ವೈ ಅಕ್ಷವನ್ನು ಬರ್ಕೊಳ್ಳೋಣ. ಇದು ಎಕ್ಸ್ ಅಕ್ಷ, ಅದೇ ರೀತಿ ವೈ ಅಕ್ಷನೂ ಸಹ ನಾನು ಹಾಕ್ಕೊಳ್ತೀನಿ. ವೈ ಅಕ್ಷ ಇದು ಮೂಲ ಬಿಂದು ಓ, ಇದು ವೈ ಅಕ್ಷ. ಈಗ ಎಕ್ಸ್ ಅಕ್ಷದಲ್ಲಿ ಏನು ಮಾಡೋಣ ಅಂತಂದರೆ ಸೇಬು ಹಣ್ಣಿನ ಸಂಖ್ಯೆಯನ್ನು ಬರ್ಕೊಳ್ಳೋಣ ಎಕ್ಸ್ ಅಕ್ಷದಲ್ಲಿ. ಇನ್ನು ಸೇಬು ಹಣ್ಣಿನ ಬೆಲೆಯನ್ನು ವೈ ಅಕ್ಷದಲ್ಲಿ ಬರ್ಕೊಳ್ಳೋಣ. ನಾನು ಬರ್ಕೊಳ್ತೀನಿ. ನೋಡಿ, ಎಕ್ಸ್ ಅಕ್ಷದಲ್ಲಿ ಸೇಬು ಹಣ್ಣಿನ ಸಂಖ್ಯೆ ಬರ್ಕೊಂಡಿದ್ದೀನಿ. ಎಷ್ಟಿದೆ? 0 1 2 3 4 5 ಅಂತ ಇಲ್ಲಿವರೆಗೂ ಬರ್ಕೊಂಡ್ರೆ ಸಾಕು, 5ರವರೆಗೂ. ನೆಕ್ಸ್ಟು ವೈ ಅಕ್ಷದಲ್ಲಿ ಸೇಬು ಹಣ್ಣಿನ ಬೆಲೆ ಅಂತ ಬರ್ಕೊಂಡಿದ್ದೀನಿ. ನೋಡಿ, ಏನು 0 5 10 15 20 25 30 ಅಂತ. ಅಂದರೆ ಸ್ಕೇಲ್ ಏನಿದೆ, ಸ್ಕೇಲ್ ಬರ್ಕೋಬೇಕು ನಾವು. ಸ್ಕೇಲ್ ಅಥವಾ ಅಳತೆ ಎಕ್ಸ್ ಅಕ್ಷದಲ್ಲಿ 1 ಸೆಂಟಿಮೀಟರ್ ಏನಂತ ತೆಗೆದುಕೊಂಡಿವಿ? 1 ಸೇಬು ಹಣ್ಣು ಅಂತ ತೆಗೆದುಕೊಂಡಿವಿ. 1 ಸೇಬು ಹಣ್ಣು, 1 ಸೇಬು. ಇನ್ನು ವೈ ಅಕ್ಷದಲ್ಲಿ ಏನಂತ ತೆಗೆದುಕೊಂಡಿವಿ? ಇದು ಬಹಳ ಇಂಪಾರ್ಟೆಂಟು, ಕಾರಣ ಇಲ್ಲಿ ಕೇಳಿರೋದ್ರಿಂದ. ನೋಡಿ, ವೈ ಅಕ್ಷದಲ್ಲಿ 1 ಸೆಂಟಿಮೀಟರ್ ಅಂತಂದರೆ ಏನು ತೆಗೆದುಕೊಂಡಿವಿ? 5 ರೂಪಾಯಿಗಳು. ನೋಡಿ, ಇಲ್ಲಿ 5 10, ಯಾಕಂದರೆ ಹಣ್ಣಿನ ಬೆಲೆ ಅದು, ಹೌದಾ? ಹಾಗಾಗಿ 1 ಸೆಂಟಿಮೀಟರ್ 5 ರೂಪಾಯಿ ಅಂತ ತೆಗೆದುಕೊಂಡಿದ್ದೀವಿ ನಾವು. ಈಗ ಲೆಕ್ಕನ ಮಾಡೋಣ. 1 ಸೇಬು ಹಣ್ಣಿನ ಬೆಲೆ ಅಂತಂದರೆ ಎಕ್ಸು 1, ಆಗ ವೈನ ಬೆಲೆ ಏನಿದೆ? 5. ಸೊ 5 ಎಲ್ಲಿ ಬರುತ್ತೆ? ಇಲ್ಲಿ ಬರುತ್ತೆ ನೋಡಿ. ಸೊ ಹೌದಾ? ಹಾಗಾಗಿ ನಾವು ಇದನ್ನು ಏನಂತ ಬರಿಬೋದು? 1,5 ಅಂತ ಬರಿಬೋದು. ಈಗ ನೆಕ್ಸ್ಟ್ 2, ಎಕ್ಸ್ ಇಸ್ ಈಕ್ವಲ್ ಟು 2. ಎಕ್ಸ್ ಇಸ್ ಈಕ್ವಲ್ ಟು 2 ಅಂತ ಆದಾಗ ವೈನ ಬೆಲೆ ಏನಾಗಿದೆ? 10 ಆಗಿದೆ. ಸೊ ಇಲ್ಲಿ ಬರುತ್ತೆ ನೋಡಿ. ಸೊ ಹಾಗಾಗಿ ಇದನ್ನೇನು ಬರಿಬೋದು? 2,10 ಅಂತ ಬರಿಬೋದು. ನೆಕ್ಸ್ಟ್ ವೈ ಇಸ್ ಈಕ್ವಲ್ ಟು, ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು 3 ಆದಾಗ ವೈನ ಬೆಲೆ 15. ಇಲ್ಲಿ ಬರುತ್ತೆ ನೋಡಿ. ಸೊ ಹಂಗಾಗಿದ್ದು 3,15. ನೆಕ್ಸ್ಟ್ ಎಕ್ಸ್ ಇಸ್ ಈಕ್ವಲ್ ಟು 4 ಆದಾಗ ವೈನ ಬೆಲೆ 20 ಇದೆ. ಸೊ 4 ಇಲ್ಲಿ ಬರುತ್ತೆ. ಸೊ ಅಲ್ಲಿ 20 ತೊಗೊಂಡ್ರೆ ಏನಾಗುತ್ತೆ? 4,20 ಅಂತ ಬರುತ್ತೆ. ನೆಕ್ಸ್ಟ್ ಎಕ್ಸ್ ಇಸ್ ಈಕ್ವಲ್ ಟು 5 ಆದಾಗ ವೈನ ಬೆಲೆ ಏನಾಗಿದೆ? 25 ಆಗಿದೆ. ನೋಡಿ, ಇಲ್ಲಿ 25 ಇದೆ. ಸೊ ಹಾಗಾಗಿ 25 ಎಲ್ಲಿ ಬರುತ್ತೆ? ಇಲ್ಲಿ ಬರುತ್ತೆ. ಸೊ ಹಂಗಾಗಿ 5,25 ಇಲ್ಲಿ ಬರುತ್ತೆ. ಸೊ ಇದು ನಮಗೆ ಬೇಕಾಗಿರ್ತಕ್ಕಂಥ ಗ್ರಾಫ್ ಆಗಿದೆ. ಈಗ ಬಿ ಲೆಕ್ಕ ಕೇಳಿದರೆ, ಕಾರು ಕ್ರಮಿಸಿದ ದೂರ ಕೊಟ್ಟಿದ್ದಾರೆ, ಸಮಯ ಗಂಟೆಗಳಲ್ಲಿ ಕೊಟ್ಟಿದ್ದಾರೆ. 6 ಗಂಟೆ, 7 ಗಂಟೆ, 8 ಗಂಟೆ, 9 ಗಂಟೆ, ಮತ್ತು ಅದು ಕ್ರಮಿಸಿದ ದೂರ ಕಿಲೋಮೀಟರ್ ಕೊಟ್ಟಿದ್ದಾರೆ. 40, 50, 120, 160. ಇದನ್ನು ಸಹ ಸೂಕ್ತ ಅಳತೆಯೊಂದಿಗೆ ಗ್ರಾಫನ್ನು ರಚಿಸಿ. ಪ್ರಶ್ನೆಗಳನ್ನು ಸಹ ಕೊಟ್ಟಿದ್ದಾರೆ. ಏನು ಪ್ರಶ್ನೆ? 7:30 8 ಗಂಟೆ ಅವಧಿಯಲ್ಲಿ ಕಾರು ಎಷ್ಟು ದೂರವನ್ನು ಕ್ರಮಿಸಿದೆ ಅಂತ ಕೇಳಿದ್ದಾರೆ. ಇನ್ನು ಎರಡನೇ ಪ್ರಶ್ನೆ, ಪ್ರಯಾಣದ ಆರಂಭದ ಸಮಯದಿಂದ ಕಾರು 100 ಕಿಲೋಮೀಟರ್ ದೂರ ಕ್ರಮಿಸಿದಾಗ ಸಮಯ ಎಷ್ಟು ಗಂಟೆ ಆಗಿರುತ್ತದೆ ಅಂತ ಕೇಳಿದರೆ. 2 ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಫಸ್ಟ್ ಗ್ರಾಫನ್ನು ನಾವು ಬರ್ಕೊಳ್ಳೋಣ. ಈಗ ಎಕ್ಸ್ ಅಕ್ಷವನ್ನು ಹಾಕೊಳ್ಳೋಣ. ಇದು ಎಕ್ಸ್ ಅಕ್ಷ. ಅದೇ ರೀತಿ ವೈ ಅಕ್ಷನ್ನು ಬರ್ಕೊಳ್ಳೋಣ. ನೋಡಿ, ಇದು ವೈ ಅಕ್ಷ, ಇದು ಮೂಲ ಬಿಂದು. ಈಗ ಇಲ್ಲಿ ಕೆಳಗೆ ಎಕ್ಸ್ ಅಕ್ಷದಲ್ಲಿ ಏನು ತೆಗೆದುಕೊಳ್ಳೋಣ? ಸಮಯ ಗಂಟೆಗಳಲ್ಲಿ ಅಂತ ತೆಗೆದುಕೊಳ್ಳೋಣ. ನೆಕ್ಸ್ಟ್ ವೈ ಅಕ್ಷಗಳಲ್ಲಿ ಕ್ರಮಿಸಿದ ದೂರ ಕಿಲೋಮೀಟರ್ಗಳಲ್ಲಿ ಅಂತ ಬರ್ಕೊಂಡ್ಬಿಡೋಣ. ನೋಡಿ, ಎಕ್ಸ್ ಅಕ್ಷ ವೈ ಅಕ್ಷದಲ್ಲಿ ನಾವು ಬರ್ಕೊಂಡಿದ್ದೀವಿ. ಈಗ ನಾವು ಫಸ್ಟ್ ಅಳತೆಯನ್ನು ಬರ್ಕೊಳ್ಳೋಣ. ಸ್ಕೇಲ್ ಏನು ಸ್ಕೇಲು ಅಂತಂದರೆ, ನೋಡಿ, ಎಕ್ಸ್ ಅಕ್ಷದಲ್ಲಿ ಏನು ತೆಗೆದುಕೊಂಡಿದ್ದೀವಿ ನಾವು? ಎಕ್ಸ್ ಅಕ್ಷದಲ್ಲಿ 1 ಸೆಂಟಿಮೀಟರ್ ಅಥವಾ ಇಲ್ಲಿ 2 ಸೆಂಟಿಮೀಟರ್ ತೆಗೆದುಕೊಂಡಿದ್ದೀನಿ ನಾನು. ಆ್ಯಕ್ಚುಲಿ 2 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 1 ಗಂಟೆ ಅಂತ. 2 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 1 ಗಂಟೆ. ಅಂದರೆ 2 ಸೆಂಟಿಮೀಟರ್ ಏನು ಬಾಕ್ಸ್ ಇದೆಯಲ್ಲ, ಅದು 1 ಗಂಟೆಗೆ ಸಮ ಅಂತ. ಇನ್ನು ವೈ ಅಕ್ಷದಲ್ಲಿ 1 ಸೆಂಟಿಮೀಟರ್ ಅಂತಂದರೆ ಏನು ತೆಗೆದುಕೊಂಡು ನೀವು ಇದನ್ನು 1 ಸೆಂಟಿಮೀಟರ್ಗೆ 1 ಗಂಟೆ ಅಂತಲೇ ತೊಗೋಬೋದು ನೀವು. ಇನ್ನು ವೈ ಅಕ್ಷದಲ್ಲಿ 1 ಸೆಂಟಿಮೀಟರ್ ಅಂತಂದರೆ ಏನು ತೆಗೆದುಕೊಂಡಿನಿ? 20 ಕಿಲೋಮೀಟರ್ ಅಂತ ತೆಗೆದುಕೊಂಡಿದ್ದೀನಿ. ನೋಡಿ, 20 ಕಿಲೋಮೀಟರ್. ಈಗ ನಾವು ಗ್ರಾಫನ್ನು ಹಾಕೊಳ್ತಾ ಹೋಗೋಣ. 6 ಗಂಟೆ, ನೋಡಿ, ಮೊದಲು 6 ಗಂಟೆಗೆ ಎಷ್ಟಿದೆ? 40 ಕಿಲೋಮೀಟರ್ ಇದೆ. ಸೊ ಹಾಗಾಗಿ ಇಲ್ಲಿ ಬರುತ್ತೆ ನೋಡಿ. ಸೊ ಹಾಗಾಗಿ ಅದನ್ನು ನಾವು ಬರ್ಕೊಳ್ಳೋಣ. ಏನು? 6 ಗಂಟೆಗೆ 40 ಕಿಲೋಮೀಟರ್ ಅಂತ.
ಇನ್ನು ಎರಡನೇ ಬಿಂದು 7 ಮತ್ತು 80 ಅಂತ ಇದೆ. ಅಂದರೆ 7 ಗಂಟೆಗೆ 80 ಕಿಲೋಮೀಟ್ರ್ ಅಂತಿದೆ. ಅದೆಲ್ಲಿದೆ? ಇಲ್ಲಿ ಬರುತ್ತೆ ನೋಡಿ, 7 ಗಂಟೆಗೆ 80 ಕಿಲೋ. ಹಾಗಾಗಿ ಇದು 7,80 ಅನ್ನೋದು ಇಲ್ಲಿ ಬರುತ್ತೆ. ನೆಕ್ಸ್ಟು 8 ಗಂಟೆಗೆ 120 ಬರುತ್ತೆ. 8 ಗಂಟೆಗೆ 120 ಅಂತಂದರೆ ಇದು 8 ಗಂಟೆ 120 ಅಂದರೆ ಇಲ್ಲಿ ಬರುತ್ತೆ. ಸೊ ಹಾಗಾಗಿ 8,120 ಅಂತ ಇಲ್ಲಿ. ನೆಕ್ಸ್ಟ್ ಕೊನೆಯದು 9 ಗಂಟೆಗೆ 160. 9 ಗಂಟೆ ಈಗ 160 ಅಂತಂದರೆ ಇಲ್ಲಿ ಬರುತ್ತೆ. ಸೊ ಹಾಗಾಗಿ ಇಲ್ಲಿ ಮಾರ್ಕ್ ಮಾಡಿದ್ರೆ 9 ಗಂಟೆಗೆ 160. ಇದಕ್ಕೆ ನಾವೇನು ಮಾಡ್ಬೋದು, ಉದ್ದನೇ ಒಂದು ರೇಖೆಯನ್ನು ಎಳೆದ್ಬಿಟ್ರೆ ಒಂದೇ ರೇಖೆ ಮುಖಾಂತರ ಇದು ಸಾಗುತ್ತೆ. ಸೊ ಈಗ ಇಲ್ಲಿ ಗ್ರಾಫ್ ಮುಗೀತು. ಈಗ ನಾವು ಕ್ವಶನನ್ನು ತೆಗೆದುಕೊಳ್ಬೋದು. ಈಗ ನೋಡಿ, 7:30ರಿಂದ 8 ಗಂಟೆವರೆಗಿನ ಅವಧಿಯಲ್ಲಿ ಕಾರು ಎಷ್ಟು ದೂರವನ್ನು ಕ್ರಮಿಸುವುದು ಅಂತ. ಈಗ ನೋಡಿ, 7:30 ಎಲ್ಲಿ ಬರುತ್ತೆ? 7 ಮತ್ತು 8ರ ಮಧ್ಯೆ ಬರುತ್ತೆ. ಇದು ಈ ಭಾಗ. 7:30ಗೆ ಎಷ್ಟಿದೆ? 100 ಕಿಲೋಮೀಟ್ರ್ ಇದೆ. ಸೊ ಹಾಗಾಗಿ 8 ಗಂಟೆಗೆ ಎಷ್ಟಿದೆ? 120 ಇದೆ. ಹಾಗಾಗಿ 100 ಮತ್ತು 120ರ ನಡುವಿನ ವ್ಯತ್ಯಾಸ ಎಷ್ಟು? 20 ಕಿಲೋಮೀಟ್ರ್ ಬರುತ್ತೆ. ಹಾಗಾಗಿ ಏನಂತ ಬರೀಬೋದು? 7:30ರಿಂದ 8 ಗಂಟೆವರೆಗಿನ ಅವಧಿಯಲ್ಲಿ ಕಾರು 20 ಕಿಲೋಮೀಟ್ರ್ ದೂರವನ್ನು ಕ್ರಮಿಸುವುದು ಅಂತ ಬರೆದ್ರೆ ಮುಗಿಯುತ್ತೆ. ಇನ್ನು ಎರಡನೇ ಪ್ರಶ್ನೆ, ಪ್ರಯಾಣದ ಆರಂಭ ಸಮಯದಿಂದ ಕಾರು 100 ಕಿಲೋಮೀಟ್ರ್ ಚಲಿಸಿದಾಗ ಸಮಯ ಎಷ್ಟು ಗಂಟೆ ಆಗಿರುತ್ತದೆ ಅಂತ. 100 ಕಿಲೋಮೀಟ್ರ್ ಅಂತಂದರೆ ಎಲ್ಲಿ ಬರುತ್ತೆ ನೋಡ್ರಿ? 100 ಕಿಲೋಮೀಟ್ರು ಇಲ್ಲಿ ಬರುತ್ತೆ. ಸೊ ಇಲ್ಲಿಗೆ ಲೈನನ್ನು ಹೇಳಿದ್ರೆ ಇಲ್ಲಿ ಟಚ್ ಆಗುತ್ತೆ. ಸೊ ಅದೇ ಸಮಯನ ಇಲ್ಲಿ ತೊಗೊಂಡ್ರೆ ಎಷ್ಟಿದೆ? 7:30 ಇದೆ. ಹಾಗಾಗಿ ಎಷ್ಟು ದೂರ ಚಲಿಸುತ್ತೆ? 7:30 ಗಂಟೆ ಆಗಿದ್ದಾಗ ಕಾರು 100 ಕಿಲೋಮೀಟ್ರ್ ದೂರವನ್ನು ಕ್ರಮಿಸಿದೆ ಅಂತ ಬರೆದ್ಬಿಟ್ರೆ ಮುಗಿಯುತ್ತೆ. 7:30 ಆಗಿರುತ್ತದೆ, ಬೆಳಗ್ಗೆ 7:30 ಆಗಿರುತ್ತದೆ ಅಂತ ಬರೆದ್ರೆ ಮುಗಿಯುತ್ತೆ. ಮೂರನೇ ಲೆಕ್ಕ ಸಿ. ಒಂದು ವರ್ಷದಲ್ಲಿ ಠೇವಣಿ ಮೇಲಿನ ಬಡ್ಡಿ, ಠೇವಣಿ ರೂಗಳಲ್ಲಿ, ಸರಳ ಬಡ್ಡಿ ರೂಗಳಲ್ಲಿ ಅಂತಿದೆ. ಠೇವಣಿ 1000, 2000, 3000, 4000, 5000 ಅಂತ ಇದೆ. ಸರಳ ಬಡ್ಡಿ 80 ರೂಪಾಯಿ, 160 ರೂಪಾಯಿ, 240, 320, 400 ಅಂತ ಇದೆ. ಈ ಪ್ರಶ್ನೆ ಏನು ಕೇಳಿದರೆ, ನಕ್ಷೆ ಮೂಲ ಬಿಂದುವಿನ ಮೂಲಕ ಹಾದು ಹೋಗುವುದೇ? ನಕ್ಷೆಯನ್ನು ಬಳಸಿ 2500ಗಳಿಗೆ ಒಂದು ವರ್ಷದಲ್ಲಿ ದೊರೆಯುವ ಬಡ್ಡಿಯನ್ನು ಕಂಡುಹಿಡಿಯಿರಿ. ಸರಳ ಬಡ್ಡಿ. ಒಂದು ವರ್ಷದಲ್ಲಿ 280ಗಳನ್ನು ಬಡ್ಡಿಯಾಗಿ ಗಳಿಸಲು ಎಷ್ಟು ಮೊತ್ತದ ಹಣವನ್ನು ಠೇವಣಿಯಾಗಿ ಇಡಬೇಕು ಅಂತ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಈಗ ಫಸ್ಟ್ ನಾವು ಗ್ರಾಫನ್ನು ಹಾಕೊಳ್ಳೋಣ. ಇದು ಗ್ರಾಫು. ಈಗ ಎಕ್ಸ್ ಅಕ್ಷ ವೈ ಅಕ್ಷಗಳನ್ನು ನಾನು ಹಾಕ್ಕೊಳ್ತೀನಿ. ಎಕ್ಸ್ ಅಕ್ಷ, ಇದು ಎಕ್ಸ್ ಅಕ್ಷ. ನೆಕ್ಸ್ಟ್ ವೈ ಅಕ್ಷ, ಇದು ವೈ ಅಕ್ಷ, ಇದು ಮೂಲಬಿಂದು. ಈಗ ನಾನು ಇದನ್ನು ಮಾರ್ಕ್ ಮಾಡ್ಕೊಳ್ತೀನಿ. ನೋಡಿ, ನಾನು ಎಕ್ಸ್ ಅಕ್ಷದಲ್ಲಿ ಸರಳ ಬಡ್ಡಿ ರೂಗಳಲ್ಲಿ ತೆಗೆದುಕೊಂಡಿದ್ದೀನಿ, ವೈ ಅಕ್ಷದಲ್ಲಿ ಠೇವಣಿ ರೂಗಳಲ್ಲಿ ತೆಗೆದುಕೊಂಡಿದ್ದೀನಿ. ಈಗ ನಾನು ಸ್ಕೇಲನ್ನು ತೆಗೆದುಕೊಳ್ತೀನಿ. ಸ್ಕೇಲ್ ಅಳತೆ ಎಕ್ಸ್ ಅಕ್ಷದಲ್ಲಿ 2 ಸೆಂಟಿಮೀಟರ್ ಇಸ್ ಈಕ್ವಲ್ ಟು, ನೋಡಿ ಎಷ್ಟಿದೆ? 80 ಇದೆ. 80 ರೂ ಅಂತ ತೆಗೆದುಕೊಳ್ತೀನಿ. ಇನ್ನು ವೈ ಅಕ್ಷದಲ್ಲಿ ನೀವು 1 ಸೆಂಟಿಮೀಟ್ರೇ ತಗೋಬೋದು. ಇಲ್ಲಿ 2 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 1000 ರೂ ಠೇವಣಿ ಅಂತ ತೆಗೆದುಕೊಳ್ತೀನಿ. 1000 ರೂ ಠೇವಣಿ. ಇದು ಬಡ್ಡಿ, 80 ರೂ ಬಡ್ಡಿ ಅಂತ ಇದನ್ನು ತೆಗೆದುಕೊಳ್ತೀನಿ. ಸೊ ಈಗ ಮಾಡ್ತಾ ಹೋಗೋಣ. ಮೊದಲನೇದು ನೋಡಿ, 1000ಕ್ಕೆ 80 ಇದೆ, ಅಥವಾ 80ಕ್ಕೆ 1000 ಅಂತ. 80 ಇಲ್ಲಿ ಎಕ್ಸ್ ಅಕ್ಷದಲ್ಲಿ ತೆಗೆದುಕೊಂಡಿದ್ದೀವಿ, ಇಲ್ಲಿ 1000 ನೋಡಿ ಇಲ್ಲಿ ಬರುತ್ತೆ ಇದು. ಸೊ ಅಲ್ಲಿಗೆ ಇದನ್ನ ಏನಂತ ಬರೆಯೋಣ? 80,1000 ಅಂತ ಬರಿಬೋದು ನಾವು. ನೆಕ್ಸ್ಟ್ ಎರಡನೇದು 160ಕ್ಕೆ 2000. 160ಕ್ಕೆ 2000 ನೋಡಿ ಇಲ್ಲಿ ಬರುತ್ತೆ. 160ಕ್ಕೆ 2000. ನೆಕ್ಸ್ಟ್ 240ಕ್ಕೆ 3000 ನೋಡಿ ಇಲ್ಲಿ ಬರುತ್ತೆ 3000. ಸೊ 240ಕ್ಕೆ 3000. ನೆಕ್ಸ್ಟ್ 320ಕ್ಕೆ 4000 ನೋಡಿ 4000 ಇಲ್ಲಿ ಬರುತ್ತೆ. 325. ಸೊ 4000 ಇಲ್ಲಿ ಬರುತ್ತೆ. 320ಕ್ಕೆ 4000. ಇನ್ನು 400ಕ್ಕೆ 5000 ಎಲ್ಲಿ ಬರುತ್ತೆ? ಎಕ್ಸಾಕ್ಟ್ ನೋಡಿ ಇಲ್ಲಿ ಬರುತ್ತೆ. ಯಾವುದಕ್ಕಿದು? 400ಕ್ಕೆ 5000. ಸೊ ಇದು ಗ್ರಾಫ್ ಆಯಿತು. ಈಗ ಇದ್ರ ಮೂಲಕ ನಾವು ಏನು ಮಾಡೋಣ? ನೇರವಾದ ಒಂದು ರೇಖೆಯನ್ನು ಎಳೆದ್ಬಿಡೋಣ. ಇಲ್ಲಿ ಮೊದಲನೇ ಪ್ರಶ್ನೆ ಉತ್ತರ ಇಲ್ಲೇ ಸಿಕ್ಬಿಡುತ್ತೆ. ನಕ್ಷೆಯ ಮೂಲಬಿಂದುವಿನ ಮೂಲಕ ಹಾದು ಹೋಗುವುದೇ ಅಂತ. ನೋಡಿ, ಇದು ಮೂಲಬಿಂದು ಟಚ್ ಆಗಿದೆ ನಕ್ಷೆ, ಹಾಗಾಗಿ ಇದನ್ನೇನೋ ಬರೀಬೋದು. ಹೌದು, ನಕ್ಷೆಯ ಮೂಲಬಿಂದುವಿನ ಮೂಲಕ ಹಾದು ಹೋಗಬಹುದು ಅಂತ ನೀವು ಬರೀರಿ ಕಂಪ್ಲೀಟ್ ವಾಕ್ಯದಲ್ಲಿ. ಈಗ ಎರಡನೇದು, ನಕ್ಷೆಯನ್ನು ಬಳಸಿ 2500ಗಳಿಗೆ ವರ್ಷದಲ್ಲಿ ದೊರೆಯುವ ಸರಳ ಬಡ್ಡಿಯನ್ನು ಕಂಡುಹಿಡಿಯಿರಿ. 2500 ಎಲ್ಲಿ ಬರುತ್ತೆ ನೋಡಪ್ಪ? ಇಲ್ಲಿ ಬರುತ್ತೆ. ಹೌದಾ? ಇಲ್ಲಿಂದ ನಾನು ರೇಖೆಯನ್ನು ಎಳೆದ್ರೆ ರೇಖೆ ಎಲ್ಲಿ ಟಚ್ ಆಗುತ್ತೆ ನೋಡಿ. ಸೊ ರೇಖೆ
ಈ ಭಾಗದಲ್ಲಿ ಟಚ್ ಆಗುತ್ತೆ ನೋಡಿ, ಈ ಭಾಗದಲ್ಲಿ. ಸೊ ಈ ಭಾಗದಿಂದ ಈ ಭಾಗ ಕೆಳಗೆ ಬರುತ್ತೆ. ಇದನ್ನು ನಾನು ರೇಖೆಯಲ್ಲಿ ಎಳೆದಿದ್ದೀನಿ. ಎಷ್ಟು ಇಲ್ಲಿ ಎಷ್ಟು ಬರುತ್ತೆ? 160 ಪ್ಲಸ್ ಇದು ಇದ್ರಾಗ ಅರ್ಧ ಅಂದರೆ 40. 160 ಪ್ಲಸ್ 40 ಅಂತಂದರೆ ಎಷ್ಟಾಗುತ್ತೆ? 200 ಆಗುತ್ತೆ. ಹಾಗಾಗಿ 2500 ಒಂದು ವರ್ಷದಲ್ಲಿ ದೊರೆಯುವ. ಇನ್ನು ಮೂರನೇ ಪ್ರಶ್ನೆ, ಒಂದು ವರ್ಷದಲ್ಲಿ 280 ರೂಗಳನ್ನು ಬಡ್ಡಿಯಾಗಿ ಗಳಿಸಲು ಎಷ್ಟು ಮೊತ್ತದ ಹಣವನ್ನು ಠೇವಣಿಯಾಗಿ ಇಡಬೇಕು ಅಂತ. ಎಷ್ಟು ಕೇಳಿದರೆ? 280. ಇಲ್ಲಿ 240 ಇದೆ, ಇಲ್ಲಿ 320 ಇದೆ. ಇದರ ನಡುವೆ ಏನಿದೆ? ಇದು 280 ಇದು. ಸೊ 280 ಇದಕ್ಕೆ ನಾವು ನೇರವಾದ ಲೈನನ್ನು ಹಾಕಿದ್ರೆ ಅದೆಲ್ಲಿ ಟಚ್ ಆಗುತ್ತೆ ನೋಡಿ. ನೋಡಿ 280 ಇಲ್ಲಿಗೆ ಇದು ಈ ಲೈನಿಗೆ ಯಾವ್ದು ಸೇರುತ್ತೆ? ಇಲ್ಲಿ ಬರುತ್ತೆ. ಸೊ ಹಾಗಾದ್ರೆ ಇದು ಯಾವುದು? ಇದು 3 ಮತ್ತು 4000 ನಡುವೆ ಅಂದರೆ 3500. ಸೊ ಹಾಗಾಗಿ ಇದು ಯಾವುದಿದು? 3500. ಸೊ ಹಾಗಾಗಿ ಒಂದು ವರ್ಷದಲ್ಲಿ 280 ರೂಗಳನ್ನು ಬಡ್ಡಿಯಾಗಿ ಗಳಿಸಲು 3500 ಮೊತ್ತದ ಹಣವನ್ನು ಠೇವಣಿಯಾಗಿ ಇಡಬೇಕು ಅಂತ ಬರೆದ್ರೆ ಈ ಲೆಕ್ಕ ಮುಗಿಯುತ್ತೆ. ಈಗ ಬರೆದ್ರೆ ಇಲ್ಲಿಗೆ ಮುಗಿಯುತ್ತೆ. ಇನ್ನು ಎರಡನೇ ಲೆಕ್ಕ, ಕೆಳಗಿನವುಗಳಿಗೆ ನಕ್ಷೆಯನ್ನು ಎಳೆಯಿರಿ. ಚೌಕದ ಬಾಹು ಸೆಂಟಿಮೀಟರ್ಗಳಲ್ಲಿ ಕೊಟ್ಟಿದ್ದಾರೆ, ಹಾಗೆ ಸುತ್ತಳತೆ ಕೊಟ್ಟಿದ್ದಾರೆ ಇನ್ನೊಂದು ಬಾಕ್ಸಲ್ಲಿ. ಇದು ರೇಖಾತ್ಮಕ ನಕ್ಷೆ ಅಂತ ಕೇಳಿದರೆ ಫಸ್ಟ್ ನಾವೇನು ಮಾಡೋಣ? ಒಂದು ಗ್ರಾಫನ್ನು ತೆಗೆದುಕೊಳ್ಳೋಣ. ಇದು ಗ್ರಾಫು. ಇದಕ್ಕೆ ಎಕ್ಸ್ ಅಕ್ಷ ಮತ್ತು ವೈ ಅಕ್ಷವನ್ನು ಬರ್ಕೊಳ್ತೀನಿ. ನೋಡಿ ಇದು ಎಕ್ಸ್ ಅಕ್ಷ, ಅದೇ ರೀತಿ ವೈ ಅಕ್ಷನ್ನು ಸಹ ನಾನು ಹಾಕ್ಕೊಳ್ತೀನಿ. ನೋಡಿ ಇದು ವೈ ಅಕ್ಷ. ಎಕ್ಸ್ ಅಕ್ಷದಲ್ಲಿ ನಾನು ಚೌಕದ ಬಾಹುಗಳನ್ನು ಸೆಂಟಿಮೀಟರ್ಗಳಲ್ಲಿ ಬರ್ಕೊಳ್ತೀನಿ. ಇನ್ನು ವೈ ಅಕ್ಷದಲ್ಲಿ ಸುತ್ತಳತೆಯನ್ನು ಬರ್ಕೊಳ್ತೀನಿ ಸೆಂಟಿಮೀಟರ್ಗಳಲ್ಲಿ. ಈಗ ಅಳತೆಯನ್ನು ನಾನು ಬರ್ಕೊಳ್ತೀನಿ. ಈಗ ನೋಡಿ, ಚೌಕದ ಬಾಹು ಸೆಂಟಿಮೀಟರ್ಗಳಲ್ಲಿ ಎಕ್ಸ್ ಅಕ್ಷದಲ್ಲಿ ಬರ್ಕೊಂಡೆ, ಹಾಗೆ ಸುತ್ತಳತೆ ಸೆಂಟಿಮೀಟರ್ಗಳಲ್ಲಿ ವೈ ಅಕ್ಷದಲ್ಲಿ ಬರ್ಕೊಂಡಿದ್ದೀನಿ. ಈಗ ನಾನು ಸ್ಕೇಲ್ ಬರ್ಕೊಳೋದಾದ್ರೆ, ಸ್ಕೇಲ್ ಎಕ್ಸ್ ಅಕ್ಷದಲ್ಲಿ ನೋಡಿ 2 ಸೆಂಟಿಮೀಟರ್ ಇಸ್ ಈಕ್ವಲ್ ಟು ಏನಂತ ತೆಗೆದುಕೊಂಡಿದ್ದೀನಿ? 2 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 1 ಸೆಂಟಿಮೀಟರ್ ಬಾಹುವಿನ ಅಳತೆ ಅಂತ. 1 ಸೆಂಟಿಮೀಟರ್ ಬಾಹುವಿನ ಅಳತೆ ಅಂತ. ಅದೇ ರೀತಿ ವೈ ಅಕ್ಷದಲ್ಲಿ ಏನು ತೆಗೆದುಕೊಂಡಿದ್ದೀನಿ ನೋಡಿ, ವೈ ಅಕ್ಷದಲ್ಲಿ 2 ಸೆಂಟಿಮೀಟರ್ ಇಸ್ ಈಕ್ವಲ್ ಟು ಏನಂತ ತೆಗೆದುಕೊಂಡಿದ್ದೀನಿ? 4 ಸೆಂಟಿಮೀಟರ್ ಸುತ್ತಳತೆ ಅಂತ. ಸೊ ಇದು ಸ್ಕೇಲ್ ಆಗಿದೆ. ಈಗ ನಾವು ಗ್ರಾಫನ್ನು ಅಳಿಯೋಣ. 2,8 ಇದು 2 8. 2ಕ್ಕೆ 2 ಇಲ್ಲ ಆದರೆ 8 ಎಲ್ಲಿ ಬರುತ್ತೆ? ಇಲ್ಲಿ ಬರುತ್ತೆ ನೋಡಿ. ಸೊ ಅದನ್ನು ಹೇಗೆ ಬರಿಬೋದು? 2,8 ಅಂತ ಬರ್ಕೊಳ್ತೀನಿ. ನಂತರ 3ಕ್ಕೆ 3,12 ಅಂತಿದೆ ನೋಡಿ. 3 ಮತ್ತು 12 ಎಲ್ಲಿದೆ? ಇಲ್ಲಿದೆ ನೋಡಿ. ಇದನ್ನು 3,12 ಅಂತ ಬರ್ಕೊಳ್ತೀನಿ. ನೆಕ್ಸ್ಟ್ 14. 4ನೇದೇನಿದೆ? 3.5. 3 ಎಲ್ಲಿ ಬರುತ್ತೆ? ಇಲ್ಲಿ ಬರುತ್ತೆ. ಇದರ ಅರ್ಧ ಇಲ್ಲಿದೆ 3.5. 3.5ಕ್ಕೆ 14. 14 ಅಂದರೆ ಎಲ್ಲಿ ಬರುತ್ತೆ? 12 ಮತ್ತು 16ರ ನಡುವೆ ಬರುತ್ತೆ ನೋಡಿ. ಸೊ ಹಾಗಾಗಿ ಇದ್ಯಾವುದಿದು? ಈ ಪಾಯಿಂಟ್ ಇದೇನಿದು? 3.5, 14. ನೆಕ್ಸ್ಟ್ 5 ಎಲ್ಲಿ ಬರುತ್ತೆ? 5,20 ನೋಡಿ. 5 ಇಲ್ಲಿ ಬರುತ್ತೆ. 20 ಎಲ್ಲಿ ಬರುತ್ತೆ? ಸೊ ನೋಡಿ ಇಲ್ಲಿ ಬರುತ್ತೆ. ಸೊ ಇದೇನಿದು? 5,20. ನಂತರ ಕೊನೆಯದಾಗಿ 6,24. 6 ಇಲ್ಲಿ ಬರುತ್ತೆ ನೋಡಿ. 6 ಇಲ್ಲಿ. ಸೊ 24 ಇಲ್ಲಿ ಬರುತ್ತೆ ನೋಡಿ. ಸೊ 24 ಇದು. ಸೊ ಅದ 24. ಸೊ ಇದೇನಿದು? 6,24. ಸೊ ಈಗ ನಾವು ಇದಕ್ಕೆ ಏನು ಗ್ರಾಫ್ ಒಂದು ಲೈನನ್ನು ಎಳೆದ್ಬಿಡೋಣ, ರೇಖೆಯನ್ನು ಎಳೆದ್ಬಿಡೋಣ. ಎಲ್ಲ ಬಿಂದುಗಳು ಸೇರೋ ಹಾಗೆ ಒಂದು ರೇಖೆಯನ್ನು ಎಳಿಬೋದು. ಈಗ ಏನು ಕೇಳಿದ್ದಾರೆ? ಇದು ರೇಖಾತ್ಮಕ ನಕ್ಷೆ ಅಂತ ಕೇಳಿರೋದ್ರಿಂದ ಇದು ಸರಳ ರೇಖೆ ಇರೋದ್ರಿಂದ, ಹೌದಾ? ಇದು ಸರಳ ರೇಖೆ ಇರೋದ್ರಿಂದ ನಾವೇನಂತ ಬರೀಬೋದು? ಇದು ರೇಖಾತ್ಮಕ ನಕ್ಷೆ ಆಗಿದೆ ಅಂತ ಬರೆದ್ರೆ ಮುಗಿ. ಇನ್ನು ಎರಡನೇ ಲೆಕ್ಕ ಕೊಟ್ಟಿದ್ದಾರೆ. ಚೌಕದ ಬಾಹು ಸೆಂಟಿಮೀಟರ್ಗಳಲ್ಲಿ, ವಿಸ್ತೀರ್ಣ ಅದು ಚದರ ಸೆಂಟಿಮೀಟರ್ಗಳಲ್ಲಿ ಕೊಟ್ಟಿದ್ದಾರೆ. ಈಗ ಇದಕ್ಕೂ ನಾವು ಏನು ಮಾಡೋಣ? ಇದು ರೇಖಾತ್ಮಕ ನಕ್ಷೆ ಅಂತ ಕೇಳಿದರೆ ಫಸ್ಟ್ ನಾವೇನು ಗ್ರಾಫನ್ನು ಬರ್ಕೊಳ್ಳೋಣ. ಗ್ರಾಫ್ ಬರ್ಕೊಂಡು ಎಕ್ಸ್ ಅಕ್ಷ ಬರ್ಕೊಳ್ಳೋಣ. ಎಕ್ಸ್ ಅಕ್ಷ, ನಂತರ ವೈ ಅಕ್ಷನ್ನು ಬರ್ಕೊಳ್ತೀನಿ. ಇದು ವೈ ಅಕ್ಷ, ಇದು ಮೂಲಬಿಂದು ನೋಡಿ. ಇಲ್ಲಿ ಎಕ್ಸ್ ಅಕ್ಷದಲ್ಲಿ ನಾವೇನು ಮಾಡೋಣ? ಚೌಕದ ಬಾಹು ಸೆಂಟಿಮೀಟರ್ಗಳಲ್ಲಿ ಬರ್ಕೊಳ್ತೀನಿ. ವೈ ಅಕ್ಷದಲ್ಲಿ ವಿಸ್ತೀರ್ಣ ಚದರ ಸೆಂಟಿಮೀಟರ್ಗಳಲ್ಲಿ ಬರ್ಕೊಳ್ತೀನಿ. ನಾನು ಮಾರ್ಕ್ ಮಾಡ್ಕೊಳ್ತೀನಿ. ಈಗ ಎಕ್ಸ್ ಅಕ್ಷದಲ್ಲಿ ಚೌಕದ ಬಾಹು ಸೆಂಟಿಮೀಟರ್ಗಳಲ್ಲಿ ಬರ್ಕೊಂಡಿದ್ದೀನಿ. ವೈ ಅಕ್ಷದಲ್ಲಿ ವಿಸ್ತೀರ್ಣ ಚದರ ಸೆಂಟಿಮೀಟರ್ಗಳಲ್ಲಿ ಬರ್ಕೊಂಡಿದ್ದೀನಿ. ಈಗ ಸ್ಕೇಲನ್ನು ನಾವು ಬರ್ಕೊಳ್ಳೋಣ. ಸ್ಕೇಲ್ ಅಥವಾ ಅಳತೆ ಎಕ್ಸ್ ಅಕ್ಷದಲ್ಲಿ 2 ಸೆಂಟಿಮೀಟ್ರಿಗೆ ಏನು ತೆಗೆದುಕೊಂಡಿದ್ದೀನಿ? 2 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 1 ಸೆಂಟಿಮೀಟರ್ ಬಾಹುವಿನ ಅಳತೆ ಅಂತ. ಬಾಹುವಿನ ಅಳತೆ 1 ಸೆಂಟಿಮೀಟರ್
ಇದ್ದಾಗ ನಾನು 2 ಸೆಂಟಿಮೀಟ್ರ್ ಅಂತ ತೆಗೆದುಕೊಂಡಿದ್ದೀನಿ. ಇನ್ನು ವೈ ಅಕ್ಷದಲ್ಲಿ ಏನು ತೆಗೆದುಕೊಂಡಿದ್ದೀನಿ ಅಂದರೆ 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು ಏನು ತೆಗೆದುಕೊಂಡಿದ್ದೀನಿ 2 ಚದರ ವಿಸ್ತೀರ್ಣ ಅಂತ. ವಿಸ್ತೀರ್ಣ ಚದರ ಸೆಂಟಿಮೀಟರ್ಗಳಲ್ಲಿ 2 ಅಂತ ತೆಗೆದುಕೊಂಡಿದ್ದೀನಿ. ಸೊ ಈಗ ನಾವು ಹಾಕಂತ ಹೋಗೋಣ. ಮೊದಲನೇದಾಗಿ 2ಕ್ಕೆ 4 ಅಂತ ಇದೆ. ಇಲ್ಲಿ 2 ಇದ್ದಾಗ 4 ಚದರ ಸೆಂಟಿಮೀಟರ್ ನೋಡ್ರಿ ಇಲ್ಲಿ ಬರುತ್ತೆ. ಇದನ್ನು 2,4 ಅಂತ ಬರ್ಕೊಳ್ತೀನಿ. ನಂತರ 3ಕ್ಕೆ 9 ಅಂತ ಇದೆ. 3 ಇದೆ, 3ಕ್ಕೆ 9 ಅಂತಂದರೆ ಇಲ್ಲಿ 8, ಇದರಲ್ಲಿ ಇದ್ರಾಗ ಅರ್ಧ ಅಂದರೆ 9 ಇಲ್ಲಿ ಬರುತ್ತೆ ನೋಡಿ. ಸೊ 3ಕ್ಕೆ 9. ನೆಕ್ಸ್ಟ್ 4ಕ್ಕೆ 16, 4 ಇಲ್ಲಿದೆ, 16 ಎಲ್ಲಿ ಬರುತ್ತೆ? ಸೊ ನೋಡಿ ಇಲ್ಲಿ ಬರುತ್ತೆ 16. ಸೊ 4ಕ್ಕೆ 16 ಅಂತ. ನೆಕ್ಸ್ಟ್ 5ಕ್ಕೆ 25 ನೋಡಿ, 5 ಇಲ್ಲಿ ಬರುತ್ತೆ, 25. ಸೊ ನೋಡಿ 25 ಎಲ್ಲಿ ಬರುತ್ತೆ ನೋಡಿ, ಇದು 26, 24 ಇದರ ನಡುವೆ ಏನಿದೆ ಇದು 25. ಸೊ ಹಾಗಾಗಿ 5,25 ಅಂತ ತೆಗೆದುಕೊಳ್ಬೋದು. ನೆಕ್ಸ್ಟ್ 6 ಕೊನೆಯದಾಗ 6ಕ್ಕೆ 36 ಅಂತ ಇದೆ. ಸೊ 6, 36 ಅಂದರೆ ಕೊನೆಯೇ ಈ ಬಿಂದು. ಸೊ ಇದೇನಿದು 6,36. ಈಗ ನಾನು ರೇಖೆಯನ್ನು ಎಳಿಲಿಕ್ಕೆ ಸಾಧ್ಯನಾ, ಒಂದು ಸರಳ ರೇಖೆಯನ್ನು ಎಳಿಲಿಕ್ಕೆ ಸಾಧ್ಯನಾ ಇದ್ರ ಮೂಲಕ ಅಂತಂದರೆ ಬರೋದಿಲ್ಲ. ಇದೇನಾಗಿದೆ, ಇದು ವಕ್ರರೇಖೆ ಆಗುತ್ತೆ. ಹಾಗಾಗಿ ಇದು ರೇಖಾತ್ಮಕ ನಕ್ಷೆ ಆಗಿದೆಯೇ ಅಂತಂದರೆ ಇದು ಏನು ಬರಿಬೋದು, ಇದು ರೇಖಾತ್ಮಕ ನಕ್ಷೆ ಆಗಿಲ್ಲ ಅಂತ ಬರೆದ್ರೆ ಇದು ರೇಖಾತ್ಮಕ ನಕ್ಷೆ ಆಗಿಲ್ಲ.